ಶ್ರೀ ಕ್ಷೇತ್ರ ಎಡಹಳ್ಳಿ ಮತ್ತು ಕೆಂಚರಾಮನಹಳ್ಳ ಗ್ರಾಮದಲ್ಲಿ ಈ ಒಂದು ಜಗನ್ಮಾತೆ ಶ್ರೀ ಜಗದೇವಿ ಜಾತ್ರಾ ಮಹೋತ್ಸವ ಮಲ್ಲಿಕಾರ್ಜುನ ಶಿವಯೋಗಿ ಅವರಿಂದ ರಥೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಹಿರಿಯರ ಹತ್ರ ನಾವು ಈ ಒಂದು ರಥೋತ್ಸವ ಮತ್ತು 7 ದಿನ ಜಾತ್ರಾ ಮಹೋತ್ಸವದ ಬಗ್ಗೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸವಿವರವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬರೀ ಅವರ ಹತ್ರನ ಮಾತಾಡೋಣ. ಸಾಹೇಬ್ರೆ ನಮಸ್ಕಾರ. ಹಾಂ ಸರ್, ತಮ್ಮ ಹೆಸರು ಸರ್? ಸ್ವಲ್ಪ ಜೋರಾಗಿ ಮಾತಾಡ್ರಿ. ಚನ್ನಬಸಪ್ಪ ಬಸಪ್ಪ ಹೊಸನವರು. ಹಾಂ ಸರ್. ಸರ್, ಇದು ಜಾತ್ರೆಗೆ ಸಂಬಂಧಪಟ್ಟಂಗೆ 7 ದಿನ ಜಾತ್ರೆ ಅಂತ ಹೇಳಿದರು ಸರ್. ಇದು 7 ದಿವಸ ಸಪ್ತಾಹ ಚಾಲು ಇರ್ತದೆ. 7 ದಿವಸ ಸಪ್ತಾಹ ಅಂದರೆ ಸರ್, ಅಂದರೆ ಇಲ್ಲಿ ಗೊತ್ತಾಗ್ತದೆ ಜನಕ್ಕೆ 7 ದಿನ ಕಂಟಿನ್ಯೂಸ್ ಆಗಿ ಓಂ ನಮಃ ಶಿವಾಯ ಅಂತಕ್ಕಂಥ ನಾಮಸ್ಮರಣೆ ಸತತವಾಗಿ 7 ದಿನಗಳ ಕಾಲ ಓಂ ನಮಃ ಶಿವಾಯ ಅಂತಕ್ಕಂಥ ನಾಮಸ್ಮರಣೆ ಚಾಲ್ತಿಯಲ್ಲಿ ಇರುತ್ತೆ. ಸೊ ಅದ್ರ ಜೊತೆಗೆ ಪ್ರತಿದಿನ ಪ್ರವಚನ ಕಾರ್ಯಕ್ರಮ ನಡೆಯುತ್ತೆ 7 ದಿನಗಳ ಕಾಲ. ಓಕೆ, 7 ದಿನಗಳ ಕಾಲ ರಾತ್ರಿ ಮತ್ತು ಬೆಳಗ್ಗೆ ಅನ್ನ ಪ್ರಸಾದ ನಡೆಯುತ್ತೆ. ಅಂದರೆ ಲಾಸ್ಟ್ 7ನೇ ದಿನಕ್ಕೆ ಜಾತ್ರೆನಾ ಅಥವಾ 8ನೇ ದಿನಕ್ಕೆ ಜಾತ್ರೆ ಸರ್? 7ನೇ ದಿನಕ್ಕೆ ಜಾತ್ರೆ. 8-9 ಸುಮಾರು ಪಲ್ಲಕ್ಕಿ ಉತ್ಸವ, ಆಮೇಲೆ ಪಲ್ಲಕ್ಕಿ ಆಗಿ ಬಂದಿಂದ 7ನೇ ದಿನ ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿ ಉತ್ಸವ 4 ಗಂಟೆಗೆ. ಓಕೆ ಸರ್. ಅಂದರೆ ಈ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ನೀವು ಸುತ್ತಮುತ್ತ ಊರಿನ ಹಳ್ಳಿ ಗ್ರಾಮಸ್ಥರನ್ನ, ಸುತ್ತಮುತ್ತ ಹಳ್ಳಿ ಗ್ರಾಮದ ಹಿರಿಯರನ್ನು ಅಂದರೆ ನೀವು ಆಹ್ವಾನ ಮಾಡ್ತಾಯಿದ್ದೀರಿ, ಸ್ವಾಗತ ಕೊಡ್ತಾ ಇದ್ದೀರಿ ಎಲ್ಲರಿಗೂ. ಅಂದರೆ ಮುಕ್ತವಾಗಿ ನೀವು ಸುತ್ತಮುತ್ತ ಎಲ್ಲ ಹಳ್ಳಿಯಿಂದ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು ಎಲ್ಲರೂ ಬಂದು ತಾಯಿ ಆಶೀರ್ವಾದಕ್ಕೆ ಕೃಪಾ ಕಟಾಕ್ಷರಾಗಿ ಆಶೀರ್ವಾದ ತೊಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕಂತ ನೀವು ಹೇಳತ್ತೀರಿ. ಮಠ ಎಷ್ಟದ ಅಷ್ಟು ಮಠಕ್ಕೆ ನಾವು ಹಾಂ ಸರ್ ಆಮಂತ್ರಣ ಪತ್ರಿಕೆ ಕೊಡ್ತೇವೆ. ಹಾಂ ಸರ್. ಅವರೆಲ್ಲ ಎಲ್ಲ ಅಪ್ಪಗಳು ಬಂದು ಓಕೆ ಸರ್.